ಹಾಯ್ ಎವ್ರಿವನ್ ಮತ್ತೊಮ್ಮೆ ಹೊಸ ವಿಡಿಯೋಗೆ ಸುಸ್ವಾಗತ ಗಾಯ್ಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಇನ್ಸ್ಟಾಗ್ರಾಮ್ ರೀಲ್ ವೀಡಿಯೋಸ್ಗಳನ್ನು ವೈರಲ್ ಹೇಗೆ ಮಾಡೋದು. ಓಕೆನಾ, ಕೆಲವ್ರು ಹೆಂಗಪ್ಪ ಅಂತಂದ್ರೆ ತುಂಬ ಜನ ಇಷ್ಟ. ಓಕೆನಾ, ಇನ್ಸ್ಟಾಗ್ರಾಮಲ್ಲಿ ನಾವು ಕೂಡ ಫೇಮಸ್ ಆಗಬೇಕು, ನಾವು ಕೂಡ ಒಳ್ಳೆ ದುಡ್ಡು ಬರುತ್ತೆ ಇನ್ಸ್ಟಾಗ್ರಾಮಿಂದ ಅಂತ. ಓಕೆನಾ, ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸನ್ನು ಜಾಸ್ತಿ ಮಾಡಿಕೊಂಡ್ರೆ ಸಾಕು, ನೀವು ಆರಾಮಾಗಿ ಇನ್ಸ್ಟಾಗ್ರಾಮ್ ಮುಖಾಂತರ ದುಡ್ಡು ಮಾಡ್ಬೋದು. ಓಕೆನಾ, ಸೊ ಆದರೆ ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ಅವರು ವೈರಲ್ ಆಗ್ತಾ ಇಲ್ಲ, ಅವರೊಂದು ವೀಡಿಯೋಸ್ಗಳು ವೈರಲ್ ಆಗ್ತಾ ಇಲ್ಲ. ವೈರಲ್ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಫಾಲೋವರ್ಸ್ ಬರ್ತಾರೆ. ಓಕೆನಾ, ವೈರಲ್ ಆಗಬೇಕು ಅಂತಂದರೆ ನಾವು ವಿಡಿಯೋನ ಆ ಥರ ಕ್ರಿಯೇಟ್ ಮಾಡಬೇಕು. ಓಕೆನಾ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನಿಜಕ್ಕೂ ವಿಡಿಯೋ ಯಾವ ಥರ ವೈರಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದ್ರ ಹಿಂದ್ಗಡೆ ಒಂದು ರಿಯಾಲಿಟಿ ತಿಳಿಸ್ಕೊಡ್ತೀನಿ ಗುರು. ಓಕೆನಾ, ಆ ಒಂದು ರಿಯಾಲಿಟಿ ನೀವೇನಾದರೂ ತಿಳ್ಕೊಂಬಿಟ್ರೆ ಅದನ್ನೆಲ್ಲ ನಿಮ್ಮೊಂದು ಅಕೌಂಟಲ್ಲಿ ಫಾಲೋ ಮಾಡಿದ್ರೆ 100% ಹೇಳ್ತಾ ಇದ್ದೀನಿ, ನಿಮ್ಮೊಂದು ವಿಡಿಯೋ ವೈರಲ್ ಆಗೋದ್ರಲ್ಲಿ ಯಾವುದೇ ಡೌಟೇ ಇಲ್ಲ. ಓಕೆನಾ, ಮಿಲಿಯನ್ ಆಫ್ ವ್ಯೂಸ್ ಬರುತ್ತೆ. ಓಕೆನಾ, ಅದು ಯಾವ ಥರ ಮಾಡಿದ್ರೆ ವೈರಲ್ ಆಗುತ್ತೆ, ನಾವೇನೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಬೇಕು, ನಮ್ಮೊಂದು ಅಕೌಂಟಲ್ಲಿ ಒಂದೇ ದಿನದಲ್ಲಿ ರಾಕೆಟ್ ಥರ ವ್ಯೂಸ್ ಹೋಗ್ಬೇಕು ಅಂದ್ಕೊಂತಾರೆ ನೋಡಿ, ಇದು ತಪ್ಪು. ಓಕೆನಾ, ಫಸ್ಟ್ ಹೇಳ್ತಾ ಇದ್ದೀನಿ. ಸೊ ಯಾವ ಥರ ಮಾಡಿದ್ರೆ ನಮ್ಮೊಂದು ಅಕೌಂಟಲ್ಲಿ ವಿಡಿಯೋ ವೈರಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಚಾನಲ್ಗೆ ಏನಾದರೂ ಮೊದಲೇ ಸರ್ ಬಂದಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೋ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ ಅಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್. ಓಕೆನಾ, ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹೆಂಗಪ್ಪ ವೈರಲ್ ಆಗುತ್ತೆ ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ನೀವು ಒಂದು ನಿಮಿಷ ವಿಡಿಯೋ ಮಾಡಿದ್ದೀರ ಅಂತಂದ್ರೆ ಸಾಕು, ಆ ಒಂದು ನಿಮಿಷದಲ್ಲಿ ನಿಮ್ಮೊಂದು ವಿಡಿಯೋ ಜೊತೆ ಆಡಿಯನ್ಸ್ ಎಷ್ಟು ಸೆಕೆಂಡ್ ಗಂಟೆ ಕನೆಕ್ಟ್ ಆಗಿದ್ದಾರೆ. ಓಕೆನಾ, ಒಂದು ನಿಮಿಷದಲ್ಲಿ 60 ಸೆಕೆಂಡ್ ಇರುತ್ತೆ. ಆ ಒಂದು 60 ಸೆಕೆಂಡಲ್ಲಿ ನಿಮಗೊಂದು 30 ಸೆಕೆಂಡ್ ಅಥವಾ 45 ಸೆಕೆಂಡ್ ಆ ಒಂದು ವಿಡಿಯೋನ ವಾಚ್ ಮಾಡಿದ್ರೆ ಅನ್ಕೋ 100% ಹೇಳ್ತಾ ಇದ್ದೀನಿ ನಿಮ್ಮೊಂದು ವಿಡಿಯೋ ವೈರಲ್ ಆಯಿತು ಅಂತ ಅನ್ಕೊಳ್ಳಿ. ಓಕೆನಾ, ಏನಕ್ಕಪ್ಪ ಅಂದ್ರೆ ತುಂಬ ಜನ ಕೆಲವರು ಹೆಂಗಪ್ಪ ಅಂತಂದ್ರೆ ತುಂಬ ಕಷ್ಟಪಟ್ಕೊಂಡು ವಿಡಿಯೋ ಮಾಡ್ತಾರೆ. ಓಕೆನಾ, ವಿಡಿಯೋ ಮಾಡಿದ್ರೆ ಅವ್ರು ಏನಾಗುತ್ತೆ ಅಂದರೆ ಅವರೊಂದು ಎಷ್ಟು ಟೈಮ್ ಕೊಟ್ಟು ವಿಡಿಯೋ ಮಾಡ್ತಾರೆ. ಓಕೆನಾ, ಆದರೆ ಅವರೊಂದು ವಿಡಿಯೋಸ್ಗಳಿಗೆ ವ್ಯೂಸ್ ಬರಲ್ಲ. ಓಕೆನಾ, ಏನಕ್ಕೆ ಬರಲ್ಲ ವ್ಯೂಸು? ಓಕೆನಾ, ನೀನು ವಿಡಿಯೋ ಅಷ್ಟು ಕೆಟ್ಟದಾಗಿ ಮಾಡಿರ್ತೀಯ, ಅದಕ್ಕೆ ನಿನ್ನೊಂದು ವಿಡಿಯೋಗಳನ್ನು ಯಾರು ನೋಡಲ್ಲ. ಓಕೆನಾ, ವಿಡಿಯೋನ ಈ ತರ ಕ್ರಿಯೇಟ್ ಮಾಡಬೇಕು, ಜೆನ್ವಿನ್ ಆಗಿ ಹೆಂಗಪ್ಪ ಅಂತಂದ್ರೆ ನೋಡಿ, ಇವಾಗ ಕೆಲವ್ರು ಹೆಂಗಪ್ಪ ಅಂತಂದ್ರೆ ಎಷ್ಟೋ ಕಷ್ಟಪಟ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಟೈಮ್ ಕೊಟ್ಟು ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾರೆ, ಅವರೊಂದು ವಿಡಿಯೋಸ್ಗಳಿಗೆ ವ್ಯೂಸ್ ಬರಲ್ಲ. ಓಕೆನಾ, ಕೆಲವರು ನಾರ್ಮಲ್ ಆಗಿ ವಿಡಿಯೋ ಫೋನ್ ಎತ್ತು ಕ್ಯಾಮ್ರಾ ಓಪನ್ ಮಾಡು, ನಾನು ಅಲ್ಲಿ ಹೋಗಿದ್ದೀನಿ, ನಾನು ಎಲ್ಲಿ ಹೋಗೋದು ನೋಡಿ, ಇದು ಮಾಡ್ತಾ ಇದ್ದೀನಿ, ನಾನು ಇದು ಮಾಡ್ತಾ ಇಲ್ಲ ಅಂದ್ಬಿಟ್ಟು ಕೆಲವರು ಈ ತರ ನ್ಯಾಚುರಲ್ ಆಗಿ ವಿಡಿಯೋ ಮಾಡ್ತಾರೆ. ಅವರೊಂದು ವಿಡಿಯೋಸ್ಗಳಿಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಇರುತ್ತೆ. ಆದರೆ ನಾವು ಇಷ್ಟು ಕಷ್ಟಪಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ, ನಮ್ಮೊಂದು ಅಕೌಂಟಲ್ಲಿ ಯಾವುದೇ ಥರ ವ್ಯೂಸೇ ಇಲ್ಲ. ಏನಂತ ಪಾಪ ಕೆಲಸ ಮಾಡಿದ್ದೀವಿ ನಾವು. ಓಕೆನಾ, ನಮ್ಮೊಂದು ವೀಡಿಯೋಸ್ಗಳು ವೈರಲ್ ಆಗಬೇಕಂತ ನಾವು ಇನ್ನೂ ಏನೆಲ್ಲ ಮಾಡಬೇಕು, ನೀವೇನು ಮಾಡೋಂಗಿಲ್ಲ ರೀ, ಒಂದು ಟ್ರಿಕ್ನ ಫಾಲೋ ಮಾಡಬೇಕಷ್ಟೇ. ಓಕೆನಾ, ಇವಾಗ ಎಕ್ಸಾಂಪಲ್ ಹೆಂಗಪ್ಪ ಅಂತಂದರೆ ಅವರೊಂದು ವೀಡಿಯೋಗಳು ನಾರ್ಮಲ್ ಆಗಿ ನ್ಯಾಚುರಲ್ ವಿಡಿಯೋ ಮಾಡ್ತಾ ಇದ್ದಾರೆ ಅವರು. ಓಕೆನಾ, ಸೊ ಅವರೊಂದು ವೀಡಿಯೋಸ್ಗಳಿಗೂ ಜನಗಳಿಗೂ ಕೂಡ ಅದೇ ಥರ ಇಷ್ಟ, ನ್ಯಾಚುರಲ್ ಆಗಿ ರಿಯಾಲಿಟಿ ಏನಿದೆ ಅದನ್ನೇ ಇಷ್ಟಪಡ್ತಾರೆ ಅವರು. ಓಕೆನಾ, ನೀನು ಇರೋದೇ ಒಂಥರ, ನಾನು ವೀಡಿಯೋದಲ್ಲಿ ಮಾಡೋದೇ ಒಂಥರ ಶೋಕಿ ಅಂತಂದರೆ ಅದು ಯಾರೂ ನಿಮ್ಮನ್ನು ನೋಡೋಕ್ಕೆ ಹೋಗಲ್ಲ. ಓಕೆನಾ, ಸೊ ಅದಕ್ಕೆ ನೀನು ನಿಮ್ಮ ಫ್ರೆಂಡ್ ಜೊತೆ ನಿಮ್ಮ ಫ್ರೆಂಡ್ ಜೊತೆ ಯಾವ ಥರ ಇದೆಯಾ, ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಕಾಮಿಡಿ ಮಾಡಿಕೊಂಡು ಫನ್ನಿ ಮಾಡಿಕೊಂಡು ಹೆಂಗಿದೆಯಾ ನೋಡಿ, ಅದನ್ನೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡು ನೀನು. ಓಕೆನಾ, ಏನಕ್ಕೆ ವೈರಲ್ ಆಗಲ್ಲ. ಓಕೆನಾ, ಇವಾಗೇನಪ್ಪ ಅಂತಂದರೆ ಅವರು ಕೂಡ ಅಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಓಕೆನಾ, ಅವ್ರು ರಿಯಲ್ ಆಗಿ ಕೂಡ ಹಂಗೆ ಇರ್ತಾರೆ, ಆ್ಯಂಡ್ ವಿಡಿಯೋದಲ್ಲಿ ಕೂಡ ಅದೇ ಥರ ಹೇಳಿದ್ದಾರೆ ಅವರು. ಓಕೆನಾ, ಅದಕ್ಕೆ ಅವರೊಂದು ವೀಡಿಯೋಸ್ಗಳಿಗೂ ಮಿಲಿಯನ್ ಗಟ್ಟಲೆ ವ್ಯೂಸ್ ಇರುತ್ತೆ. ನ್ಯಾಚುರಲ್ ಆಗಿ ಮಾಡಿದ್ರು ಕೂಡ ಮಿಲಿಯನ್ ಗಟ್ಟಲೆ ವ್ಯೂಸ್ ಇರುತ್ತೆ ಗುರು. ನೀನು ಅಯ್ಯೋ ಈ ಥರ ವೀಡಿಯೋ ಮಾಡಿದ್ರೆ ಯಾರಪ್ಪ ನಮ್ಮನ್ನು ನೋಡ್ತಾರೆ, ನಮ್ಮೊಂದು ಫಾಲೋವರ್ಸಲ್ಲಿ ನಮ್ಮೊಂದು ಫ್ರೆಂಡ್ಸ್ ಇದ್ದಾರೆ, ನಮ್ಮೊಂದು ರಿಲೇಟಿವ್ಸ್ ಇದ್ದಾರೆ, ಅವ್ರು ನೋಡಿದ್ರೆ ಏನು ಅನ್ಕೊಂತಾರೆ. ಓಕೆನಾ, ಈ ಥರ ಅನ್ಕೊತೀವಿ ನೋಡು, ಇದು ಫೇಕ್ ಇದು. ಓಕೆನಾ, ಈ ಥರ ಅನ್ಕೊತೀನಿ ನೋಡು, ನೀನು ಯಾವತ್ತೂ ಅಷ್ಟೇ ಇನ್ಸ್ಟಾಗ್ರಾಮಿಂದ ನೀನು ವೈರಲ್ ಆಗಲ್ಲ. ಓಕೆನಾ, ಏನಕ್ಕಪ್ಪ ಅಂತಂದರೆ ಆ ಥರದ್ರ ಫಸ್ಟ್ ಇಟ್ಕೊಳ್ಳೇಬಾರ್ದು. ಆ ಥರ ಎಲ್ಲ ಅನ್ಕೊಳ್ಳೋರು ಇನ್ಸ್ಟಾಗ್ರಾಮ್ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಇನ್ಸ್ಟಾಗ್ರಾಮ್ಗಂತೂ ಬರೋಕ್ಕೆ ಹೋಗಬೇಡಿ. ನೀವು ಆ ಥರ ಎಲ್ಲ ಅನ್ಕೊತಿರೋ ನೋಡಿ, ಆ ಥರ ಎಲ್ಲ ಅನ್ಕೊಳ್ಳೋದ್ರಲ್ಲಿ ನಿಮ್ಮೊಂದು ವೀಡಿಯೋದಲ್ಲಿ ಯಾವತ್ತಿಗೂ ವೈರಲ್ ಆಗಲ್ಲ, ವೈರಲ್ ಯಾವತ್ತೂ ಬರೋದೇ ಇಲ್ಲ. ಓಕೆನಾ, ಅದಕ್ಕೆ ನ್ಯಾಚುರಲ್ ಆಗಿ ವೀಡಿಯೋ ಮಾಡಿರಿ. ಓಕೆನಾ, ನೀವು ರಿಯಲ್ ಆಗಿ ಹೆಂಗಿದ್ದೀರಾ ನೀವು ನಿಮ್ಮ ಲೈಫಲ್ಲಿ, ನಿಮ್ಮ ಫ್ರೆಂಡ್ ಜೊತೆ ಒಂದು 4 ಜನ ಫ್ರೆಂಡ್ಸ್ ಇದ್ದಾರೆ ಅಂತಂದರೆ ಸಾಕು, ಆ ಒಂದು ಫ್ರೆಂಡ್ ಜೊತೆ ಯಾವ ಥರ ನಕ್ಕೊಂಡಿರ್ತೀರ, ಯಾವ ಥರ ಫನ್ನಿ ಆಗ್ತೀರಿ, ಯಾವ ಥರ ನೀವು ಕಮೆಂಟ್ ಮಾಡ್ತೀರಾ. ಓಕೆನಾ, ಒಳ್ಳೆ ಕಮೆಂಟ್ ಮಾಡ್ತೀರಾ, ನಿಮ್ಮ ಫ್ರೆಂಡ್ಸ್ ಎಲ್ಲ ನಗೀತಾರಲ್ವ, ಸೊ ಅದು ನ್ಯಾಚುರಲ್ ಆಗಿ ನೀವು ವೀಡಿಯೋದಲ್ಲಿ ಮಾಡಿ. ಓಕೆನಾ, ಏನಕ್ಕೆ ವೈರಲ್ 100% ವೈರಲ್ ಆಗಿರ್ತಾರೆ ಇದು ಮಾತ್ರ. ಓಕೆನಾ, ಸೊ ಅವ್ರೇನು ಅನ್ಕೊಂತಾರೆ, ನಾನು ಈ ಥರ ವೀಡಿಯೋ ಮಾಡಿದ್ರೆ ಇವ್ರೇನು ಅನ್ಕೊತಾರೆ, ಅವನು ಏನು ಅನ್ಕೊತಾನೆ, ಇವಳೇನು ಅನ್ಕೊತಾಳೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಫಸ್ಟು. ಓಕೆನಾ, ನೀವೇನು ಮಾಡ್ತಾ ಇದೆಯಾ, ನೀನೇನು ಅನ್ಕೊತಾ ಇದೆಯಾ ಅದನ್ನು ವೀಡಿಯೋದಲ್ಲಿ ತೋರಿಸ್ಬಿಡಿ. ವೀಡಿಯೋದಲ್ಲಿ ಓಕೆನಾ ತೋರಿಸ್ಬಿಟ್ಟು ಮಾಡಿಬಿಡತ್ತ. ಓಕೆನಾ, ಯಾರು ಹೆಂಗಾದ್ರೂ ಅನ್ಕೊಳ್ಳಿ, ಯಾವಳು ಹೆಂಗಾದ್ರೂ ನಿಂಗೆ ಅವಶ್ಯಕತೆ ಇಲ್ಲ. ನೀನೇನು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಬೇಕಷ್ಟೇ. ಓಕೆನಾ, ಫೇಮಸ್ ಆಗ್ತೀಯ, ಅದು ಕೂಡ ನ್ಯಾಚುರಲ್ ಆಗಿ ವೀಡಿಯೋ ಮಾಡಿದ್ರೆ ಮಾತ್ರನೇ. ಅವ್ರೇನು ಅನ್ಕೊಂತೀರಿ, ಇವ್ರೇನು ಅನ್ಕೊಂತಾರೆ, ಅದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಬಿಟ್ಟುಬಿಡಿ ನೀನು. ಓಕೆನಾ, ಏನಕ್ಕಪ್ಪ ಅಂತಂದರೆ ಕೆಲವರು ಈ ಥರ ಕೂಡ ಇದ್ದಾರೆ, ಅವರೊಂದು ಅಕೌಂಟಲ್ಲಿ ನೋಡೋಂಗಿದ್ರೆ ಒಳ್ಳೆ ಫಾಲೋವರ್ಸ್ಗಳನ್ನು ಮಾಡಿರ್ತಾರೆ. ಓಕೆನಾ, ಆದರೆ ವೀಡಿಯೋಸ್ಗಳು ನೋಡೋಂಗಿತ್ತಂದ್ರೆ ನ್ಯಾಚುರಲ್ ವೀಡಿಯೋಸ್ ಮಾಡ್ತಾರೆ ಅವರು, ರಿಯಲ್ ಆಗಿ ನ್ಯಾಚುರಲ್ ವೀಡಿಯೋ ಇರ್ತಾವೆ ಅವರು. ಹಾಂ,
ಅದೇ ಹೇಳ್ತಾ ಇರೋದು, ನೀವು ಕೂಡ ಆ ಥರ ಮಾಡಬೇಕು. ಓಕೆ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಐತೆ ಸ್ವಲ್ಪ. ಓಕೆ, ಆ ಥರ ಮಾಡಿದ್ರೆ ಏನಪ್ಪ ಅನ್ಕೊತಾರೆ ನಮ್ಮ ಫಾಲೋವರ್ಸ್ ಇರೋರು, ನಮ್ಮ ರಿಲೇಟಿವ್ಸು ಏನು ಅನ್ಕೊಂತಾರೆ ಅದು ದಿಗಿಲ್ ಐತೆ ನಿನಗೆ. ಓಕೆನಾ, ಫಸ್ಟ್ ಆಫ್ ಆಲ್ ಆ ದಿಗಿಲ್ನ ಬಿಟ್ಬಿಡು. ಓಕೆನಾ, ಆ ದಿಗಿಲ್ ಬಿಟ್ಬಿಟ್ಟಿದೆ ಅಂತ ನಿನಗೂ ಕೂಡ ಅಷ್ಟೇ ಕೆಗಳಲ್ಲಿ ಮಿಲಿಯನ್ಗಳಲ್ಲಿ ಫಾಲೋವರ್ಸ್ ಬರ್ತಾರೆ. ಆವಾಗ ನಿಮ್ಮ ಮುಂದೆ ವೀಡಿಯೋಸ್ಗಳಿಗೂ ವ್ಯೂಸ್ ಬರುತ್ತೆ. ಓಕೆ, ನ್ಯಾಚುರಲ್ ವೀಡಿಯೋ ಮಾಡಿದ್ರೆ ಒಳ್ಳೆ ಕಮೆಂಟ್ಸ್ ಬರ್ತವೆ. ಏನು ಮಗ ನೀನು ಹಿಂಗೆ ಮಾಡಿದ್ಯಾ, ಏನು ಮಗ ನೀನು ಹಂಗೆ ಮಾಡಿದ್ಯಾ ಅಂತ ನ್ಯಾಚುರಲ್ ಕಮೆಂಟ್ಸ್ ಬರ್ತವೆ. ಲೈಕು ಮಾಡ್ತಾರೆ, ನಿಮ್ಮ ವೀಡಿಯೋನ ಕಮೆಂಟು ಮಾಡ್ತಾರೆ, ಎಲ್ಲ ಬರ್ತಾವೆ ರೀ. ಅದಕ್ಕೆ ಹೇಳೋದು. ಓಕೆನಾ, ರಿಯಾಲಿಟಿ ಅಂದ್ರೆ ಇದೆ. ಓಕೆನಾ, ವಾಸ್ಟ್ ಟೈಮ್ ತುಂಬ ಇಂಪಾರ್ಟೆಂಟ್. ನೀನು ಯಾವ ಥರ ವೀಡಿಯೋ ಮಾಡ್ತಾಯಿದೆ ಕ್ರಿಯೇಟು. ಓಕೆನಾ, ಆ ಒಂದು ವೀಡಿಯೋದಿಂದ ನಿಮ್ಮೊಂದು ಆಡಿಯನ್ಸ್ ಎಷ್ಟು ಸೆಕೆಂಡ್ಗನ್ನ ಕನೆಕ್ಟ್ ಆಗಿದ್ದಾರೆ. ಓಕೆನಾ, ಇದು ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಓಕೆನಾ, ನಮ್ಮೊಂದು 1 ನಿಮಿಷ ವೀಡಿಯೋ ಮಾಡಿದ್ರೆ ಅಂತ ಸಾಕು, ಆ ಒಂದು ನಿಮಿಷದಲ್ಲಿ ನಿಮ್ಮೊಂದು ವೀಡಿಯೋನ 30 ಸೆಕೆಂಡ್ ಗಂಟೆ ನೋಡ್ತಾ ಇದ್ದಾರೆ ಅಂತಂದರೆ 30 ಸೆಕೆಂಡ್ ಗಂಟೆ ಆ ಒಂದು ವೀಡಿಯೋದಲ್ಲಿ ನೀನು ಏನು ತೋರಿಸಿದ್ಯಾ. ಓಕೆನಾ, ನೀನು ಆ ಒಂದು ವೀಡಿಯೋದಲ್ಲಿ ಏನು ನೋಡಿಸ್ಬಿಟ್ಟು ನಿನ್ನೊಂದು ಆಡಿಯನ್ಸ್ನ ಕನೆಕ್ಟ್ ಮಾಡ್ಕೊಂಡಿದ್ಯಾ ನಿನ್ನೊಂದು ವೀಡಿಯೋ ಜೊತೆ. ಓಕೆನಾ, ಇದು ಮ್ಯಾಟರ್ ಆಗುತ್ತೆ. ಅದಕ್ಕೆ ನೀನು ಕೂಡ ಅಷ್ಟೇ ನ್ಯಾಚುರಲಾಗಿ ವೀಡಿಯೋ ಮಾಡಬೇಕು. ನ್ಯಾಚುರಲಾಗಿ ಮಾಡಿದ್ರೆ ನಿಮ್ಮೊಂದು ವೀಡಿಯೋ ವೈರಲ್ ಆಗುತ್ತೆ, ಇಲ್ಲ ಅಂತಂದರೆ ವೈರಲ್ ಆಗಲ್ಲ. ಫಸ್ಟೇ ಹೇಳ್ತಾ ಇದ್ದೀನಿ ಗೈಸ್. ಓಕೆನಾ, ಮೇನ್ ಇಂಪಾರ್ಟೆಂಟು ನಿಮ್ಮೊಂದು ವೀಡಿಯೋ ವೈರಲ್ ಆಗೋಕ್ಕೆ ವಾಚ್ ಟೈಮ್. ಓಕೆನಾ, ವಾಚ್ ಟೈಮ್ ಅಂದರೆ ಗೊತ್ತಲ್ವಾ, ಆಡಿಯನ್ ರಿಟೆನ್ಷನ್. 30 ಸೆಕೆಂಡ್ ವೀಡಿಯೋ ಮಾಡಿದೆ ಅಂತಂದರೆ ಸಾಕು, ಆ ಒಂದು 30 ಸೆಕೆಂಡಲ್ಲಿ ಒಂದು 15 ಸೆಕೆಂಡ್ 20 ಸೆಕೆಂಡ್ ವೀಡಿಯೋ ನೋಡಿದ್ರೆ ವೈರಲ್ ಆಯಿತು ವೀಡಿಯೋ, ಯಾವುದ್ರಲ್ಲಿ ಡೌಟೇ ಇಲ್ಲ. ಓಕೆ, ಈ ಥರ ನೀವು ವೀಡಿಯೋ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಈ ಥರ ಮಾಡಿದ್ರೆ ನಿಮ್ಮೊಂದು ವೀಡಿಯೋ ವೈರಲ್. ಓಕೆನಾ, ಮತ್ತು ಗಾಯ್ಸ್ ಎಲ್ಲನೂ ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ವೈರಲ್ ಮಾಡೋದು ಅಂತ ನ್ಯಾಚುರಲ್ ಆಗಿರಿ. ನಿಮ್ಮ ರಿಯಲ್ ಲೈಫಲ್ಲಿ ಯಾವ ಥರ ಇದ್ರೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಅದೇ ಥರ ವೀಡಿಯೋ ಮಾಡಿರಿ. ಓಕೆನಾ, ನಾನು ಅವರು ನೋಡಿದ್ರೆ ಏನು ಅನ್ಕೊಂತಾರೆ, ಇವರು ನೋಡಿದ್ರೆ ಏನು ಅನ್ಕೊಂತಾರೆ ಅನ್ನೋದ್ರ ಬಗ್ಗೆ ಬೇಡ ಡೌಟ್. ಓಕೆನಾ, ಅದೆಲ್ಲ ಕ್ಲಿಯರ್ ಮಾಡ್ಕೊಂಬಿಡ್ರಿ. ಆ್ಯಂಡ್ 100% ಹೇಳ್ತಾರೆ ನಿಮ್ಮೊಂದು ವೀಡಿಯೋಗಳು ಕೂಡ ವೈರಲ್ ಆಗುತ್ತೆ ಗೈಸ್. ಓಕೆನಾ, ಮತ್ತು ಗಾಯ್ಸ್ ಎಲ್ಲನೂ ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದೇ ಒಂದು ಲೈಕ್ ಮಾಡ್ಬೋದು, ಇಲ್ಲಂದು ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ thank you for watching. Bye bye.